ಈ ರಾಜ್ಯದಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳಿದ್ದಾವೆ ಅವೆಲ್ಲವನ್ನು ಕೂಡ ನೀವು ವೆರಿಫೈ ಮಾಡಬೇಕು, ಆಗಿದ್ದಾಗೆ ವಿಸಿಟ್ ಮಾಡಬೇಕು ಮತ್ತು ರಿಜಿಸ್ಟ್ರಿಯಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಯಾರು NOC ಕೊಡ್ತಾರೆ, ಕಾರ್ಪೊರೇಷನ್ ಅವ್ರು ಕೊಡ್ಬೋದು, ಟ್ರೇಡ್ ಲೈಸೆನ್ಸ್ ಕೊಡೋರು ಕಾರ್ಪೊರೇಷನ್ ಕೊಡುತ್ತೆ, ಕೆಲವು ಟೈಮ್ನಲ್ಲಿ ಜಿಲ್ಲಾಡಳಿತ ಕೊಡುತ್ತೆ. ಅದನ್ನೆಲ್ಲ ವೆರಿಫೈ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ. ಅದನ್ನ ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿದ್ದಾರೆ. NCB ಮಾದರಿಯಲ್ಲಿ ಸ್ಪೆಷಲ್ ವಿಂಗ್ ಬೇಕು ಅಂತೇಳಿ ಒಂದು ಮಾದಕ ವಸ್ತುಗಳ ನಮ್ಮ ಹತ್ರ ಇದೆಯಲ್ಲ, ಆಲ್ರೆಡಿ ವಿ ಹ್ಯಾವ್ ಎನಫ್ ಅಂಡ್ ಮೋರ್ ಆರ್ಗನೈಸೇಷನ್ಸ್. ಅದೆಲ್ಲ ಏನು ತೊಂದರೆ ಇಲ್ಲ, ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ ಅಷ್ಟೇ. ಈಗ ಮೈಸೂರಲ್ಲಿ ಮೊನ್ನೆ ಸೀಸ್ ಆಗಿದ್ದು, ಮೈಸೂರಲ್ಲಿ ಸೀಸ್ ಆಗಿದ್ವಿ ನೋಡಿ, ಎರಡು ಭಾಗ ಇದೆ ಅದರಲ್ಲಿ. ಅವರು ಇಲ್ಲಿ ಬಂದು ನಮ್ಮವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ ಜೊತೆಯಲ್ಲಿ, ಅವರು ರೈಡ್ ಮಾಡುವಾಗ. ಅವರ ಪ್ರಕಾರ ಮೊದಲನೇ ಫಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಯಾವುದೂ ಡ್ರಗ್ಸ್ ಅಲ್ಲಿ ಸಿಗಲಿಲ್ಲ. ಅಲ್ಲಿ ಫಿನೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಮತ್ತು ಅದಕ್ಕೆ ಬೇಕಾದಂಥ ಕಾಸ್ಟಿಕ್ ಸೋಡಾ ಮತ್ತು ಕೆಮಿಕಲ್ಸ್ ಮಾತ್ರ ಸಿಕ್ತು. ಅಲ್ಲಿ ಯಾವುದು ಡ್ರಗ್ಸಿಗೆ ಅಂದರೆ ಈ ನಮ್ಮ ರೆಗ್ಯುಲರ್ ಡ್ರಗ್ಸಿಗೆ ಸಂಬಂಧಪಟ್ಟಂಥದ್ದು ಯಾವುದು ಮೆಟೀರಿಯಲ್ ಸಿಗಲಿಲ್ಲ ಅಂತ ಹೇಳಿ ಮೊದಲನೇ ವರದಿ. ಆ ಸಂದರ್ಭದಲ್ಲಿ ನಮ್ಮ ಕಮಿಷನರೇಟ್ನಿಂದ ಕೂಡ ಇದ್ರು ಸ್ಟಾಫು ಮತ್ತು IB-ನವರು ಇದ್ರು ಅಂತ ಹೇಳಿದ್ರು, ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋನವರು ಕೂಡ ಜೊತೆಯಲ್ಲಿದ್ರು. ಆಗೆಲ್ಲೂ ರೆಕಾರ್ಡ್ ಆಗಿಲ್ಲ. ಅವರು ವಾಪಸ್ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಮೈಸೂರಲ್ಲಿ ಡ್ರಗ್ಸ್ ಸಿಕ್ತು ಅಂತ. ನಾವು ಅದನ್ನ ಕೌಂಟರ್ ಮಾಡಿದ್ವಿ. ನಾನು ಕೂಡ ನಮ್ಮ ಕಮಿಷನರ್ಗೆ ಏನು ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತೀರಾ, ಅವರು ಸುಳ್ಳು ಹೇಳ್ತಾರೆ, ಏನ್ರಿ ಇದು ಅಂತ ಹೇಳಿ ಕೇಳುವಾಗ ಅವರು ಇಲ್ಲ, ಇಲ್ಲೇನು ಸಿಕ್ಲಿಲ್ಲ ಅವರಿಗೆ, ಅದು ರೆಕಾರ್ಡಲ್ಲೇ ಇದೆ ಅಂತ. ಆಮೇಲೆ ಅವರು ಕೋರ್ಟಿಗೆ ಒಂದು ಇದನ್ನ ಅಫಿಡವಿಟ್ ಹಾಕಿದ್ದಾರೆ. ಅದರಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತ ಏನು ಹೇಳೇ ಇಲ್ಲ. ಅದಕ್ಕೆ ಸಿಗ್ನೇಚರ್ ಕೂಡ ಈವನ್ ಜಡ್ಜ್ ಕೂಡ ಸಿಗ್ನೇಚರ್ ಮಾಡಿಲ್ಲ. ಅದರಿಂದ ಡ್ರಗ್ಸು ಆ ರೈಡ್ನಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂತಕ್ಕಂಥದ್ದು ನಮ್ಮವ್ರು ಹೇಳಿರ್ತಕ್ಕಂಥ ಮಾಹಿತಿ. ನೋಡಿ, ಯಾಕೆ ಆ ರೀತಿ ಮಾಡಿದ್ದಾರೆ, ಅಲ್ಲಿ ಸಿಕ್ಕಿದೆ. ಗುಜರಾತ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಸಿಕ್ಕಿದೆ, ಆದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಡ್ರಗ್ಸ್ ಸಿಗ್ಲಿಲ್ಲ ಅಂತಕ್ಕಂಥ ಮಾಹಿತಿ. 2 ವರ್ಷದ ಕಾರಣ ಇದು ಪಾಲಿಟಿಕ್ಸ್ ಅಂತ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಅವ್ರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದ್ದಾರೆ. ಪ್ರೆಸ್ ರಿಲೀಸ್ ಮಾಡೋ ಅಗತ್ಯ ಏನಿತ್ತು, ಅದರಲ್ಲೂ ಕೂಡ ಇಲ್ಲಿ ಸಿಕ್ಕಿದೆ ಅಂತ ಹೇಳುವಂತದ್ದು ಅವಶ್ಯಕತೆ ಇರಲಿಲ್ಲ. ಸರ್, ಈಗ ಪ್ರಮುಖವಾಗಿ ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ ಕೆಮಿಕಲ್ ಅನ್ನ ಎರಡಕ್ಕೂ, ಮೆಡಿಸಿನ್ಗೂ ಬಳಸ್ತಾ ಇದ್ರೆ, ಮಾದಕ ದ್ರವ್ಯಕ್ಕೂ ಬಳಸುವಂತ ಕೆಲಸ ಆಗ್ತದೆ. ಅದು ಫೈಂಡ್ ಔಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಪ್ರಿಕರ್ಸರ್ಸ್ ಅಂತ ಇರ್ತಾವೆ, ಯಾವುದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು. ಈಗ ಫಿನೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಈ ಯೂನಿಟ್ ಅಲ್ಲಿ ಸಿಕ್ಕಿದೆ. ಅದೇ ತರ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದಕ್ಕೆ ಪ್ರಿಕರ್ಸರ್ಗಳು ಅಂತ ಇರ್ತಾವೆ. ಆ ಪ್ರಿಕರ್ಸರ್ ಸಿಕ್ಕಿದ್ರೆ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಇದನ್ನು ಉಪಯೋಗಿಸ್ತಾರೆ ಕೆಮಿಕಲ್ನ ಅಂತ ಹೇಳಿ ಗೊತ್ತಾಗುತ್ತೆ. ಅಂತಿಮವಾಗಿ ಫೈನಲ್ ಪ್ರಾಡಕ್ಟ್ ಬರೋದಕ್ಕಂತ ಕಾಯ್ಬೇಕಾಗಿಲ್ಲ, ನಮಗೆ ಪ್ರಿಕರ್ಸರ್ ಸಿಕ್ಕಿದ್ರೆ ಗೊತ್ತಾಗುತ್ತೆ.